ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಮತ್ತು ಮೂಡಾ ಹಗರಣದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದು ಬಿಜೆಪಿಗೆ ಇದೇ ಬ್ರಹ್ಮಾಸ್ತ್ರವಾಗಿದೆ. ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದ್ದು ಟೆನ್ಷನ್ ಹೆಚ್ಚು ಮಾಡಿದೆ. ಈ ಸುದ್ದಿಯನ್ನು ನೋಡೋಣ ವಾಲ್ಮೀಕಿ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ವಾಲ್ಮೀಕಿ ನಿಗಮದ ಹಗರಣದ ಬಳಿಕ ಸರ್ಕಾರದ ವಿರುದ್ಧ ಮುಡಾ ಅಸ್ತ್ರ ಹೂಡೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಇದರ ಭಾಗವಾಗಿ ನಿನ್ನೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಸುಮಾರು 400 ಪುಟಗಳ ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಭಾಮೈದ ಮಲ್ಲಿಕಾರ್ಜುನ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಮೊನ್ನೆ ಸಿದ್ದರಾಮಯ್ಯ ಸದನದಲ್ಲಿ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ನಿನ್ನೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಅಶೋಕ್, ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಯಾರ ಅಪ್ಪಣೆ ಮೇಲೆ ನಡೆದಿದೆ, ಇಡಿ ಪ್ರೆಸ್ ನೋಟ್ ಮೇಲೆ ಕೇಸ್ ಹಾಕಿ ನೋಡೋಣ ಅಂತ ಸವಾಲು ಎಸೆದ್ರು. ಮೊನ್ನೆಯಷ್ಟೇ ಸದನದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಬಿಜೆಪಿ ಕಾಲದಲ್ಲಿ ಬೆಳಕಿಗೆ ಬಂದಿದ್ದ 21 ಹಗರಣವನ್ನೇ ಉಲ್ಲೇಖಿಸಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಶಿವನೀಶ್ ಹಗರಣ 1923 BS ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್, ಸುಮಾರು 500 ಕೋಟಿ ಹಗರಣ, 500 ಕೋಟಿ ಹಗರಣ. ಆಗ CAG ವರದಿನಲ್ಲಿ ಇದು ಉಲ್ಲೇಖ ಆಗಿದೆ. ನೀವು 20 ಹೇಳಿದ್ದೀರಾ, ನಾವು 70 ಹೇಳಿದ್ದೀರಿ. ನಿಮ್ದು 20, ನಮ್ದು 20 ಬಗ್ಗೆ ನೀವು ಹೇಳಿದ್ದೀರಾ. ನಾವು 70 ಹಗರಣಗಳನ್ನು ಹುಡುಕಿದ್ದೀರಿ. ಅದು CAG ಇರೋದನ್ನು ಹುಡುಕಿದ್ದೀರಿ. ಇವೆಲ್ಲ ಬಂದ್ರೆ ನಿಮ್ಮ ಕತೆ ಏನಾಗ್ತೈತೆ? ಸದನದಲ್ಲಿ ನಾನು ಕೊಟ್ಟಿರುವ ದಾಖಲೆಗಳ ಬಗ್ಗೆ ಸಿಎಂ ಚಕಾರವನ್ನ ಎತ್ತಿಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಓದಿದ್ದು ಪೂರ್ತಿ ಪದ್ಮನಾಭ ಅಂತ ಬಿಟ್ರೆ ಮುಂದಕ್ಕೆ ಹೋಗ್ಲೇ ಇಲ್ಲ. ನಾವು ವಾಲ್ಮೀಕಿ ಹಗರಣ ಚರ್ಚೆಗೆ ಕೇಳಿದ್ರೆ ಇವರು ಹಿಂದಿನ ಸರ್ಕಾರದಲ್ಲಿ ಹಗರಣ ಎಂದ್ರು. 15 ತಿಂಗಳು ಆಯ್ತು ನೀವು ಬಂದು. 40% ಆರೋಪದ ತನಿಖೆ ಏನಾಯ್ತು ಅಂತ ಸಿಎಂಗೆ ಬಹಿರಂಗ ಪ್ರಶ್ನೆ ಕೇಳಿದ್ರು. ಈ ಮಧ್ಯೆ ನಿಗಮ ಮಂಡಳಿಗಳ ಅಧಿಕಾರಿಗಳ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿಕೆ ಕೆಲ ಅಧಿಕಾರಿಗಳು ಕದಿಮರಿದ್ದಾರೆ. ಅಲ್ಲಿದ್ದವರೇ ಇಲ್ಲಿಗೆ ಬಂದು ಸೇರಿಕೊಂಡಿದ್ದಾರೆ. ಅಂತವರ ಮೇಲೆ ಹಣಕಾಸು ಇಲಾಖೆಗೆ ನಿಗಾ ಇಡಲು ಸೂಚಿಸಿರುವುದಾಗಿ ಹೇಳಿದ್ದಾರೆ. ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ರಿದ್ದಾರೆ. ಕದೀಮ್ರು ಅಲ್ಲಿದ್ದ ಕದೀಮ್ರು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಈಗ ನೋಡಿದಿರಲ್ಲ, 300-400 ಕೋಟಿ ರೂಪಾಯಿ ತಿನ್ಬಿಟ್ಟು ತಿರ್ಗಿ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಷರಿಲಿ ಕಂಟ್ರೋಲ್ ಇಡಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡ್ತಾ ಇದ್ದೀವಿ. ಅತ್ತ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ರೆ ಇತ್ತ ಕಾಂಗ್ರೆಸ್ ಕೂಡ ಕೌಂಟರ್ ಪ್ಲಾನ್ ಮಾಡಿಕೊಂಡಿದೆ. ವಾಲ್ಮೀಕಿ ನಿಗಮದ ಹಗರಣ, ಮುಡಾ ಸೈಟ್ ಅಕ್ರಮದಲ್ಲಿ ತಮ್ಮ ಶಾಸಕರ ಪಾತ್ರ ಇಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಡಿಕೆ, ಯಾರೂ ತಲೆ ತಗ್ಗಿಸಬೇಕಿಲ್ಲ, ನಮ್ಮ ಸರ್ಕಾರದ ಪಾತ್ರವಿಲ್ಲ ಅಂತ ಹೇಳಿದ್ದಾರೆ. ಭಂಡತನಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯ ಅಂತ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಮೊದಲು ಹಗರಣ ನಡೆದಿಲ್ಲ ಎಂದಿದ್ದವರು ಈಗ ಒಪ್ಪಿಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಿಎಂ ಸಿದ್ದರಾಮಯ್ಯ ಬಂಡತನ ಪ್ರದರ್ಶಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆ ಬಂಡತನಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಬಂಡತನ ಅಂತ. ಆಮೇಲೆ ಮೂಡಾದಲ್ಲಿ ಅವರೇ ಸ್ವತಃ ಸಿಕ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ಸದನದಲ್ಲಿ ಮುಡಾ ಹಗರಣದ ಬಗ್ಗೆ ಚರ್ಚಿಸುತ್ತೇವೆ ಅಂತ ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ನಿಯಮ ಗಾಳಿಗೆ ತೋರಿ ಸಿಎಂ ಕುಟುಂಬದವರು ನಿವೇಶನ ಪಡೆದಿದ್ದಾರೆ. ಅಕ್ರಮ ಬೆಳಕಿಗೆ ತಂದ ಆರ್ಟಿಐ ಕಾರ್ಯಕರ್ತರನ್ನ ಜೈಲಿಗೆ ಹಾಕ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಡಳಿತ ನೋಡಿ ಆಶ್ಚರ್ಯ ಪಡುವಂತಾಗಿದೆ. ಅಷ್ಟು ಹಗರಣ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆಯಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಾನೂನುಗಳನ್ನು ಗಾಳಿಗೆ ತೂರಿ ಅವರು ಲಾಭವನ್ನು ಪಡೆದುಕೊಂಡಿದ್ದಾರೆ, ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೋ ಅಂಥ RTI ಆಕ್ಟಿವಿಸ್ಟ್ಗಳ ವಿರುದ್ಧನೇ ಅವ್ರ ಮುಖಂಡರಿಂದ ಮೈಸೂರಿನಲ್ಲಿ ಕಂಪ್ಲೇಂಟ್ ಕೊಡಿಸಿ ಈಗ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ.
ವಿಧಾನಸಭೆಯಲ್ಲಿ ಸಿಎಂ ಉತ್ತರದ ವೇಳೆ ಸಂಸದ ಕೋಟಾ ಹೆಸರು ಉಲ್ಲೇಖಿಸಿ ಭೋವಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿದ್ರು. ಇದಕ್ಕೆ ಸಿಡಿಮಿಡಿಗೊಂಡಿರುವ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಎಂಗೆ ಪತ್ರ ಬರೆದಿದ್ದಾರೆ. ನಿಮ್ಮ ಆರೋಪವನ್ನ ಹಿಂಪಡಿಬೇಕು, ಇಲ್ಲವೇ ಕೂಡಲೇ ಸಿಬಿಐ ತನಿಖೆಗೆ ಒಪ್ಪಿಸಬೇಕು. ವಿಳಂಬ ಮಾಡಿದ್ರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸ್ತೇನೆ ಅಂತ ಹೇಳಿದ್ದಾರೆ. ತಕ್ಷಣ ಇದನ್ನು ಸಿಬಿಐ ತನಿಖೆಗೆ ವಹಿಸಬೇಕು. ಸಿಬಿಐ ತನಿಖೆ ವಹಿಸಿರುವಂಥ ಗಾಂಧಿ ಪ್ರತಿಮೆ ಎದುರು ನಾನು ಈ ಸಿಬಿಐ ತನಿಖೆ ಕೊಡಿ ಅಂತ ಹೇಳಿ ಧರಣಿ ಕೂತ್ಕೊಳ್ತೇನೆ.